ರೀ ಇಲ್ಲಿ ರೀ ಜಾಗ್ರತೆ ರೀ. ಎಷ್ಟು ದಿನ ಆಯ್ತು ಇನ್ನ ಈ ಲಿಫ್ಟ್ ಸರಿನೇ ಮಾಡಿಲ್ಲ. ಹ್ಮ್ ಯಾವಾಗ ಸರಿ ಮಾಡ್ತಾರ ದೇವ್ರಿಗೆ ಗೊತ್ತು. ಈ ಅಸೋಸಿಯೇಷನ್ ನಲ್ಲಿ ಇರೋರು ಏನೂ ಸರಿ ಮಾಡಲ್ಲ, ವೇಸ್ಟ್. ಏನ್ ಮಾಡೋದು, ಎಲ್ಲ ಹಣೆ ಬಾರ. ಒಂದ್ ಕೈಯಲ್ಲೇ ಡೋರ್ ಓಪನ್ ಮಾಡ್ಬಿಟ್ಟಿಯಾ? ಬನ್ನಿ ಒಂದ್ ನಿಮಿಷ. ಸರಿ. ಏನಂದ್ರೆ ಹ. ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಸ್ವಲ್ಪ ನೀರು ತಂದು ಕೊಡ್ತೀಯಾ? ಇರಿ ತಗೊಂಬರ್ತೀನಿ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಅಯ್ಯೋ ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟೆ? ಅಯ್ಯೋ ರೀ ರೀ ಏನಾಯ್ತು ರೀ? ಅಯ್ಯೋ ದೇವ್ರೇ, ಏನಾಯ್ತ್ರಿ? ಏನಾದ್ರೂ ಹೇಳ್ಬಿಟ್ಟಲ್ರಿ? ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ನನಗೇನು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಾಯಿ ಬಿಟ್ಟು ಏನಂತ ಹೇಳ್ರಿ. ಅಯ್ಯೋ ನನ್ ಕಣ್ಣಿನ ದೃಷ್ಟಿ ಹೋಯ್ತಲ್ಲ, ಮತ್ತೆ ನನಗೆ ಕಣ್ಣು ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನು ಮುಂದೆ ನಾನು ಈ ಪ್ರಪಂಚ ನೋಡಕ್ಕೆ ಆಗ್ತದೋ ಇಲ್ಲೋ ದೇವ್ರೇ. ಏನಂದ್ರೆ ದಯವಿಟ್ಟು ಅಳ್ಬೇಡ್ರಿ. ಇವತ್ತು ಡಾಕ್ಟರ್ ಚೆಕ್ ಮಾಡಿ ಸ್ಪಷ್ಟವಾಗಿ ಹೇಳಿದ್ರಲ್ಲ ರೀ, ಸ್ವಲ್ಪ ದಿನ ಈ ತರ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಕಣ್ಣು ಕಾಣುತ್ತೆ ರೀ. ನೀವು ಚಿಂತೆ ಮಾಡದೇ ಇರಿ, ಸರಿನಾ? ಇಲ್ಲ ಇಲ್ಲ, ನನಗೆ ಮತ್ತು ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ನೀವ್ ಹೀಗೆ ಹೇಳಿದ್ರೆ ನಾನು ಏನ್ರಿ ಮಾಡೋದು? ಡಾಕ್ಟರ್ ಎಷ್ಟು ಕಾನ್ಫಿಡೆಂಟ್ ಆಗಿ ಕಣ್ಣು ಕಾಣುತ್ತೆ ಅಂತ ಹೇಳಿದ್ರು, ಆದ್ರೆ ನೀವ್ ಈ ತರ ನಂಬಿಕೆನೇ ಇಲ್ದೆ ಮಾತಾಡಿದ್ರೆ ನಾನು ಏನ್ ಮಾಡೋದು? ಖಂಡಿತ ಸರಿ ಆಗತ್ತೆ ಅಂತ ನಂಬಿಕೆ ಒಟ್ಟಿಗೆ ಇರ್ರಿ. ಖಂಡಿತ ನಿಮಗೆ ಕಣ್ಣು ಕಾಣುತ್ತೆ ರೀ, ಸರಿನಾ? ಇಲ್ಲಿ ನೋಡಿ, ನೀವು ನೀರ್ ಕೇಳಿದ್ರಲ್ಲ, ಮೊದ್ಲು ನೀರ್ ಕುಡೀರಿ. ಸ್ವಲ್ಪ ಎದ್ದು ಬನ್ನಿ. ಮಲ್ಕೊಳ್ಳಿ. ಬ್ಯಾಡ್ದಿರೋದೆಲ್ಲ ಯೋಚನೆ ಮಾಡದೆ ನೆಮ್ಮದಿಯಿಂದ ಮಲ್ಕೊಳ್ಳಿ. ಎಲ್ಲ ಬೇಗ ಸರಿ ಹೋಗುತ್ತೆ. ಚಿಂತೆ ಮಾಡದೆ ಇರಿ, ಸರಿನಾ? ಹಲೋ ಹಲೋ, ಯಾರು? ನಾನು ಯಾರಂತ ನೀನೇ ಕಂಡಿಡಿ ನೋಡೋಣ. ಹಲೋ, ಯಾರಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನೀವು ವಿಡಿಯೋ ಕಾಲ್ ಏನ್ ಮಾಡಿಲ್ಲ, ಆಡಿಯೋ ಕಾಲೇ ಮಾಡಿದೀರಾ. ಮೊದಲು ನೀವು ಯಾರಂತ ಹೇಳ್ರಿ. ನನ್ನ ವಾಯ್ಸು ಕೇಳಿ ಕೂಡ ನಿನ್ನಿಂದ ಕಂಡಿಡಿಯಕ್ಕಾಗ್ತಾ ಇಲ್ವಲ್ಲ? ನೀನು ನನ್ನ ಪೂರ್ತಿಯಾಗಿ ಮರ್ತುಬಿಟ್ಟೆ ಅನ್ಸುತ್ತೆ. ಏಯ್, ನೀನು ಕಿರಣ್ ತಾನೇ? ಎಸ್, ನಾನು ಕಿರಣೇ ಕಣೆ. ನಾನಿಷ್ಟು ಮಾತಾಡಾದ್ಮೇಲೆ ನನ್ನ ವಾಯ್ಸ್ನ ಕಂಡಿಡಿತಿದ್ಯಾ ನೀನು? ಏನೇ ಇದು? ಏಯ್, ಹಾಗೇನು ಇಲ್ಲ ಕಣೋ. ನಿನ್ ವಾಯ್ಸ್ ಮೊದ್ಲಿನ ತರ ಇಲ್ಲ, ತುಂಬಾ ಬದಲಾಗಿದೆ. ಏಯ್, ಸುಮ್ಮನೆ ಬೆಣ್ಣೆ ಹಚ್ಚಬೇಡ. ನನಗೆಲ್ಲ ಗೊತ್ತು. ನೀನು ನನ್ನ ಪೂರ್ತಿಯಾಗಿ ಮರ್ತುಬಿಟ್ಟೆ ತಾನೆ, ಅದಕ್ಕೆ ನನ್ನ ವಾಯ್ಸ್ನ ಕಂಡಿಡಿಯಕ್ಕಾಗ್ತಾ ಇಲ್ಲ. ಏಯ್, ನೀನ್ ಹೇಳೋ ತರ ಏನೂ ಇಲ್ಲ ಕಣೋ. ಇದನ್ನ ನಾನು ಹೇಗ್ ಮರೆಯಕ್ಕಾಗತ್ತೆ ಹೇಳು? ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡಿದವ್ರನ್ನ ಮರೆಯಕ್ಕಾಗತ್ತಾ? ಏನ್ ಮಾಡೋದು, ಎಲ್ಲ ಹಣೆ ಬರ. ನಮ್ಮಿಬ್ರು ಮನೆಯಲ್ಲಿ ನಮ್ಮ ಮದುವೆಗೆ ಒಪ್ಕೊಂಡಿಲ್ಲಲ್ಲ, ಅದಕ್ಕೆ ನಾವಿಬ್ರು ಬೇರೆ ಆದ್ವಿ. ಸರಿ, ಇವಾಗ ನಿನ್ ಲೈಫು ಹೇಗ್ ನಡೀತಾ ಇದೆ? ನನ್ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ.
ಅದಿರ್ಲಿ ಬಿಡು, ನಿನಗ್ ಮದ್ವೆ ಆಯ್ತಾ? ಇಲ್ಲ, ನಾನೇನು ಮದುವೆನೇ ಮಾಡ್ಕೊಂಡಿಲ್ಲ. ಹೌದಾ? ಯಾಕೋ? ಇದೆಲ್ಲ ನಿನಗೆ ಹೇಳಿದ್ರೇನೆ ಅರ್ಥ ಆಗುತ್ತಾ? ಹೌದು, ನಿನ್ನ ಫೋನ್ ನಂಬರ್ ಏನಕ್ಕೆ ಚೇಂಜ್ ಮಾಡಿದೆ? ನಾನು ತುಂಬ ಕಷ್ಟಪಟ್ಟು ನಿನ್ನ ಫ್ರೆಂಡ್ ಗೀತನ ಹತ್ರ ನಿನ್ನ ನಂಬರ್ ತಗೊಂಡೆ. ಇಲ್ಲಿ ನೋಡು, ಒಂದು ಜಾಬ್ ವಿಷಯದಲ್ಲಿ ಬೆಂಗಳೂರಿಗೆ ಬರೋಣ ಅಂತ ಇದ್ದೀನಿ. ಬೆಂಗಳೂರಿಗೆ ಬಂದ ತಕ್ಷಣ ನಿನ್ನ ಹೇಗಾದರೂ ಭೇಟಿ ಮಾಡ್ಬೇಕಂತಾನೆ ಕಾಲ್ ಮಾಡಿದೆ. ಹೌದಾ? ಖಂಡಿತ ಮೀಟ್ ಮಾಡೋಣ ಕಣೋ. ಬೆಂಗಳೂರಿಗೆ ಬಂದ್ಮೇಲೆ ನನಗೆ ಕಾಲ್ ಮಾಡು, ಸರಿನಾ? ನಾನು ಬೆಂಗಳೂರಿಗೆ ಬಂದಾದ್ಮೇಲೆ ನಾವಿಬ್ರು ಎಲ್ಲಿ ಭೇಟಿ ಆಗೋಣ ಅಂತ ನಾಳೆ ನಿನಗೆ ಕಾಲ್ ಮಾಡಿ ಹೇಳ್ತೀನಿ, ಸರಿನಾ? ಯಾಕೋ ಹೊರಗೆಲ್ಲ ಮೀಟ್ ಮಾಡ್ಬೇಕು? ನನ್ ಮನೆಗ್ ಬಾ, ಮನೇಲಾದ್ರೆ ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡ್ಬೋದು. ಹೌದಾ? ನಾನು ನಿಮ್ಮ ಮನೆಗೆ ಬಂದ್ರೆ ಅವ್ರು ತಪ್ಪಾಗಿ ಅನ್ಕೊಳಲ್ಲ ತಾನೆ? ಅವರು ತುಂಬಾ ಒಳ್ಳೆಯವರು. ಅವ್ರು ನೀನ್ ಬಂದ್ರೆ ಏನು ಹೇಳೋದಿಲ್ಲ, ಅಷ್ಟು ಒಳ್ಳೆಯವರು. ಹೌದಾ? ಸರಿ, ಓಕೆ, ನಾನು ಖಂಡಿತ ಬರ್ತೀನಿ. ನಿನ್ಗೋಸ್ಕರ ನಾವು ವೇಟ್ ಮಾಡ್ತೀವಿ. ನೀನ್ ಬಾ, ಸರಿನಾ? ಓಕೆ, ಬಾಯ್ ಬಾಯ್. ಬಾಯ್. ಹಾಯ್. ಹೇ ಕಿರಣ್, ಹೇಗಿದೀಯ ವಾಣಿ? ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ನನಗೇನು, ನಾನ್ ಚೆನ್ನಾಗಿದ್ದೀನಿ. ಯಾಕೆ ಹೊರಗೆ ನಿಂತಿದ್ಯಾ? ಒಳಗ್ ಬಾ. ಒಳಗ್ ಬಾರೋ. ಕೂತ್ಕೋ. ಸ್ವಲ್ಪ ಇರು, ಟೀ ತಗೊಂಬರ್ತೀನಿ. ಅರೆ, ಅದೆಲ್ಲ ಬಿಡು, ಮೊದಲು ನೀನ್ ಬಂದು ಕೂತ್ಕೋ. ನಿನ್ನ ಹತ್ರ ತುಂಬಾ ವಿಷಯ ಮಾತಾಡ್ಬೇಕು. ಆಮೇಲೆ ಮಾತಾಡೋಣವೋ, ಮೊದ್ಲು ಟೀ ಮಾಡ್ಕೊಂಡ್ ತಗೊಂಬರ್ತೀನಿ ಇರು. ನೀನ್ ಯಾಕೋ ಕಿಚನಿಗೆ ಬಂದೆ? ಅಲ್ಲೇ ಇರ್ಬೋದಿತ್ತಲ್ಲ, ಟೀ ಆದ್ರೆ ನಾನೇ ತಗೊಂಬರ್ತಿದ್ದೆ. ಏನು ತೊಂದರೆ ಇಲ್ಲ, ನಾನೊಬ್ನೇ ಎಷ್ಟೊತ್ತಂತ ಅಲ್ಲಿ ಕೂತ್ಕೊಳೋದು, ಅದಕ್ಕೆ ಇಲ್ಲಿ ಬಂದೆ. ಸರಿ, ಬೆಂಗಳೂರಲ್ಲಿ ಎಷ್ಟು ದಿನ ಇರ್ಬೇಕಂತ ಪ್ಲಾನು? ನನಗೆ ಇಲ್ಲೊಂದು 2 ತಿಂಗಳ ಟ್ರೈನಿಂಗ್ ಇದೆ. ಅದು ಮುಗಿದ್ಮೇಲೆ ನಾನು ಇಲ್ಲೇ ಇರ್ಲಿಕ್ಕಾಗತ್ತಾ ಇಲ್ಲ ಬೇರೆ ಎಲ್ಲಾದ್ರೂ ಪೋಸ್ಟಿಂಗ್ ಮಾಡ್ತಾರ ಅನ್ನೋದು ಗೊತ್ತಾಗುತ್ತೆ. ಹೌದಾ? ಹೌದು. ನನಗೆ ಇದಕ್ಕೆ ಎಲ್ಲದಕ್ಕಿಂತಾನು ನಿನ್ನ ನೋಡಿದ್ದೆ ತುಂಬಾ ಸಂತೋಷ ಆಯ್ತು. ಹೌದು, ನಿನ್ ಗಂಡ ಎಲ್ಲಿದ್ದಾರೆ? ಅವರು ಆ ಬೆಡ್ರೂಮಲ್ಲಿ ಮಲ್ಕೊಂಡಿದ್ದಾರೆ.
ಅವ್ರು ಹೇಳಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗತ್ತೆ ಕಣೋ. ಓ ಹೌದಾ, ಹ್ಮ್. ಸರಿ. ಹೌದು, ನಿನ್ ಗಂಡ ಹೇಗಿದ್ದಾರೆ? ಏನೋ ಇದಾರೆ ಬಿಡು. ಏನಾಯ್ತು? ಯಾಕೋ ಒಂಥರ ಮಾತಾಡ್ತಾ ಇದೀಯಾ? 2 ವಾರಕ್ಕಿಂತ ಮುಂಚೆ ಬೈಕ್ ಆಕ್ಸಿಡೆಂಟ್ ಆಗೋಯ್ತು. ಓ ಅವರು ಕೆಳಗ್ ಬಿದ್ದು ಕಣ್ಣಲ್ಲಿ ತುಂಬಾ ಗಾಯ ಆಗಿದ್ರಿಂದ ಕಣ್ಣು ಕಾಣ್ದೆ ಹೋಯ್ತು. ಅವರಿಗೆ ಆಪರೇಷನ್ ಮಾಡಿ ಈಗ ತಾನೇ 1 ವಾರ ಆಯ್ತು. ಓಹೋ. ಅವರಿಗೆ ಮೊದ್ಲಿನ ತರ ಕಣ್ ಕಾಣಕ್ಕೆ ಸ್ವಲ್ಪ ದಿನ ಆಗತ್ತೆ. ಓ ಹೌದಾ, ಇದನ್ನ ಕೇಳ್ತಾ ಇದ್ರೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಏನ್ ಮಾಡೋದು, ಎಲ್ಲ ಟೈಮು. ಒಂದ್ 2 ನಿಮಿಷ ಟೀ ಆಗೋಗುತ್ತೆ. ನೀನ್ ಯಾಕಿನ್ನು ಮದ್ವೆ ಮಾಡ್ಕೊಂಡಿಲ್ಲ? ನಮ್ಮ ಮನೆಯಲ್ಲಿ ನಮ್ಮಿಬ್ಬರು ಮದುವೆ ಒಪ್ಕೊಂಡಿಲ್ವಲ್ಲ, ಆಮೇಲೆ ನಾನು ಮದುವೆ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಎಲ್ಲ ಹೊರಟೋಯ್ತು. ಹೀಗೆ ಇರೋಣ ಅಂತ ಅನಿಸ್ತಾ ಇದೆ. ಏಯ್, ಬೇಗ ಮದ್ವೆ ಮಾಡ್ಕೊಂಡು ಲೈಫಲ್ಲಿ ಸೆಟ್ಲ್ ಆಗು. ನನ್ನ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ನೀನೇ ಹೇಳ್ಬಿಟ್ಟೆ ಅಲ್ವಾ, ಇನ್ ಮುಂದೆ ನಾನು ಮದುವೆ ಮಾಡ್ಕೊಂಡ್ಲೇಬೇಕು. ಸರಿ ಸರಿ. ಚಿಯರ್ಸ್. ಏ, ಟೀ ಸೂಪರ್ ಆಗಿದೆ, ತುಂಬಾ ಟೇಸ್ಟ್ ಆಗಿದೆ. ಹೌದಾ? ಹೌದು, ಎಕ್ಸಲೆಂಟ್. ಸರಿ, ಬೆಂಗಳೂರಲ್ಲಿ ಎಲ್ಲಿ ಸ್ಟೇ ಮಾಡ್ಲಿಕ್ಕೆ ಹೋಗ್ತೀಯ ನೀನು? ಎಲ್ಲಿ ಸ್ಟೇ ಮಾಡ್ಬೇಕಂತ ಇನ್ ಮುಂದೆ ಯೋಚನೆ ಮಾಡ್ಬೇಕು. ಒಂದ್ ವೇಳೆ ನೀನೇನಾದ್ರೂ ಒಪ್ಕೊಂಡ್ರೆ ಇಲ್ಲೇ ಸ್ಟೇ ಮಾಡೋಣ ಅಂತ ಇದ್ದೀನಿ. ಏಯ್, ಏನು ಹೇಳ್ತಾ ಇದ್ಯಾ? ಅಯ್ಯೋ, ನೀನ್ ಇಲ್ಲಿರೋದ್ ಮಾತ್ರ ನನ್ ಗಂಡನಿಗೆ ಗೊತ್ತಾಯ್ತು ಅಂದ್ರೆ ನನ್ ಕತೆ ಮುಗೀತು. ನಿನ್ನ ಹಸ್ಬೆಂಡ್ಗೆ ಹೇಗ್ ಗೊತ್ತಾಗುತ್ತೆ? ಅವರಿಗೆ 2 ಕಣ್ಣು ಕಾಣಲ್ಲ ಅಂತ ಹೇಳಿದ್ದಲ್ವಾ? ಹೌದಲ್ಲ, ಒಂದ್ ವೇಳೆ ಅವ್ರು ಕಣ್ಣು ಹಿಡ್ದ್ಬಿಟ್ರೆ ದೊಡ್ಡ ಪ್ರಾಬ್ಲಮ್ ಆಗೋಗತ್ತೆ. ಏ, ನಿನ್ ಗಂಡನ್ಗೆ ಕಣ್ಣು ಸರಿ ಆಗೋಷ್ಟ್ರಲ್ಲಿ ನಾನು ಇಲ್ಲಿಂದ ಹೊರಟೋಗ್ತೀನಿ. ಅದಿರ್ಲಿ ಬಿಡು, ಅವರಿಗೆ ಎಷ್ಟು ದಿನದಲ್ಲಿ ಕಣ್ಣು ಸರಿ ಹೋಗುತ್ತಂತ ಡಾಕ್ಟರ್ ನಿನ್ನ ಹತ್ರ ಹೇಳಿದ್ದಾರೆ? ಎಕ್ಸಾಕ್ಟ್ ಆಗಿ ಏನು ಹೇಳಲಿಲ್ಲ, ಆದ್ರೆ ಸರಿಯಾಗಕ್ಕೆ ತುಂಬಾ ದಿನ ಆಗತ್ತೆ ಅಂತ ಹೇಳಿದ್ರು. ಓ ಹೌದಾ, ಸರಿ. ಹಾಗಾದ್ರೆ ನಾನು ಅಲ್ಲಿವರೆಗೂ ಇಲ್ಲೇ ಉಳ್ಕೊಂತೀನಿ. ಹಾಗಂತ್ಯಾ? ಹೌದು. ವಾಣಿ, 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 ಏನ್ ಹೇಳ್ರಿ? ಯಾರಾದ್ರೂ ಬಂದಿದಾರಾ? ಆಹಾ, ಏಯ್, ಹೇಳ್ಬೇಡ. ಯಾರು ಬಂದಿಲ್ಲ ರೀ. ಹೌದಾ? ಇಲ್ಲ, ನೀನು ಯಾರ ಹತ್ರನೋ ಮಾತಾಡೋ ಶಬ್ದ ಕೇಳಿತ್ತು, ಅದೇ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ. ಟಿವಿ ನೋಡ್ತಾ ಇದ್ದೀನಿ ಅಂತ ಹೇಳು. ನಿಮಗೆ ಟಿವಿ ಶಬ್ದ ಕೇಳಿಸಿರ್ಬೋದು. ಸರಿ, ನೀವು ಬನ್ನಿ, ಕೂತ್ಕೊಳ್ಳಿ.
ನೀವಿಲ್ಲೇ ಕೂತ್ಕೊಳ್ಳಿ, ನಾನು ಹೋಗಿ ಟೀ ತಗೊಂಬರ್ತೀನಿ. ಸರಿ. ಅಯ್ಯೋ ದೇವ್ರೇ, ಅಮ್ಮ. ಏನಂದ್ರೆ ತಗೊಳ್ಳಿ ಟೀ. ಅದು ನನ್ನ ಹತ್ರ ಕೊಡಿರಿ. ಆಯ್ತು, ಬನ್ನಿ, ಬಂದು ರೆಸ್ಟ್ ತಗೊಳ್ಳಿ. ಬೆಡ್ರೂಮ್ ಕರ್ಕೊಂಡೋಗ. ಹಾಗೆ ಕೂತ್ಕೊಳ್ಳಿ. ಮಲ್ಕೊಳ್ಳಿ. ನೀವು ಮಲ್ಕೊಳ್ಳಿ, ನನಗೆ ಕಿಚನ್ ಅಲ್ಲಿ ಕೆಲಸ ಇದೆ, ನಾನು ಹೋಗ್ತೀನಿ. ಸರಿ, ಹೋಗ್ಬಾ. ಏಯ್ ಬಾ, ನಿನಗೆ ರೂಮ್ ತೋರಿಸ್ತೀನಿ. ಬಾ. ಸರಿ, ನೀನ್ ರೆಸ್ಟ್ ತಗೋ. ಏನೇ ಹಾಗೆ ಬಿಟ್ಟೋಗ್ತಾ ಇದೀಯಾ? ತುಂಬಾ ದಿನ ಆದ್ಮೇಲೆ ಇಬ್ರು ಸೇರಕ್ಕೆ ಈ ತರ ಒಂದು ಚಾನ್ಸ್ ಸಿಕ್ಕಿದೆ. ಇವತ್ತು ಸ್ಪೆಷಲ್ ಆಗಿ ಏನಾದ್ರೂ ಗಮನಿಸ್ಬೋದಲ್ವಾ? ನೀನ್ ಏನ್ ಸ್ಪೆಷಲ್ ಆಗಿ ಕೇಳ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಹಸ್ಬೆಂಡ್ ಮಾತ್ರ ನೋಡಿದ್ರು ಅಂತ ಇಟ್ಕೋ, ನಮ್ ಇಬ್ರು ಕತೆನೂ ಅಷ್ಟೇ. ನಿನ್ ಯಜಮಾನ್ರು ಹೇಗೆ ನೋಡ್ತಾರೆ? ಅವ್ರಿಗೆ ಕಣ್ ಕಾಣಿಸಲ್ವಲ್ಲ? ಏಯ್, ಕಣ್ಣು ಕಾಣ್ದಿದ್ರೆ ಕಂಡು ಹಿಡಿಯಕ್ಕಾಗಲ್ವೇನು? ನಾನೆಲ್ಲಿ ಸಿಕ್ಕಾಕೊಂತೀನಂತ ತುಂಬಾ ಹೆದರಿಕೆ ಆಗ್ತಾ ಇದೆ ಕಣೋ. ಒಂದ್ ವೇಳೆ ನೀನ್ ಇಲ್ಲಿರೋದ್ ಮಾತ್ರ ಅವ್ರಿಗೆ ಗೊತ್ತಾಯ್ತು ಅಂತ ಇಟ್ಕೋ, ನನ್ ಕತೆ ಅಷ್ಟೇ. ಏನಕ್ಕೆ ಈ ತರ ಚಿಕ್ಕ ವಿಷಯಕ್ಕೆಲ್ಲ ಎದುರ್ಕೊಂತೀಯ? ನಾನಿಲ್ಲಿರೋ ವಿಷಯ ನೆನ್ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ಎದುರ್ಕೊಳ್ದೇ ಇರು. ವಾಣಿ, 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 ವಾಣಿ. ನಿನಗ್ ತುಂಬಾ ಧೈರ್ಯನೇ ಕಣೋ. ವಾಣಿ, ಅಯ್ಯೋ, ವಾಣಿ, 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 ಎಲ್ಲಿದ್ದೀಯಾ? ವಾಣಿ, ವಾಣಿ, ಎಲ್ಲಿ ಹೋದ್ಲಿ ಇವಳು? ನನಗ್ ತುಂಬಾ ಹೆದರಿಕೆ ಆಗ್ತಾ ಇದೆ, ನಾನಿವಾಗ ಹೋಗ್ಬೇಕು. ಸರಿ ಸರಿ, ಹೋಗು. ಏನಂದ್ರೆ ನನ್ನ ಕರ್ದ್ರ? ಹೌದು, ನೀನು ಎಲ್ಲಿದ್ದೀಯಾ ಅಂತ ಪಕ್ಕದ ರೂಮ್ಗೆಲ್ಲ ಬಂದು ಕರ್ದೆ. ಇಲ್ಲ ರೀ, ಕಿಚನ್ ಅಲ್ಲಿ ಪಾತ್ರೆಗಳೆಲ್ಲ ತೊಳಿದ ಹಂಗೆ ಇತ್ತು. ಹೌದಾ? ಪಕ್ಕದಲ್ಲಿರೋ ರೂಮಲ್ಲಿ ಯಾರೋ ಮಾತಾಡೋ ತರ ಶಬ್ದ ಕೇಳಿತ್ತು. ಅದೇ ನೀನ್ ಅಲ್ಲೇ ಇದ್ದೀಯಾ ಅಂತ ಕರ್ದೆ ನೋಡಿದೆ. ಹಾಗೆಲ್ಲ ಯಾರು ಇಲ್ಲ ರೀ. ಒಂದ್ ವೇಳೆ ನಿಮಗ್ ಹಾಗ ಅನ್ಸತ್ತೋ ಏನೋ. ಸರಿ ಸರಿ, ನೀವು ಮಲ್ಕೊಳ್ರಿ.
ಏನು ಬೇಕು? ನೀನ್ ಯಾಕೆ ಇಲ್ಲಿ ಬಂದೆ? ತಿಂಡಿ ತಿನ್ನಕ್ಕಂತ ಬಂದೆ. ಯಾಕೋ? ಶಬ್ದ ಮಾಡಿದೆ, ಸೈಲೆಂಟ್ ಆಗಿ ತಿನ್ಕೊಂಡು ಹೋಗ್ತೀನಿ. ವಾಣಿ, ಬೌಲ್ ತಗೊಂಡ್ ಬಾ, ಕೈ ತೊಳಿಬೇಕು. ನನಗೆ ಸಾಕು. ಸಾಕು. ಏಯ್, ನಿನ್ನನ್ ಯಾರು ಇಲ್ಲಿ ಬರಕ್ ಹೇಳಿದ್ದು? ಹೇಳಿದ್ರೆ ನಾನೇ ಬಂದು ನಿನಗೆ ಟಿಫಿನ್ ಕೊಡ್ತಿದ್ನಲ್ಲ. ಶೋ, ನೀನ್ ಎಲ್ಲಿ ಸೀನ್ ಬಿಡ್ತೀಯ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟೆ. ಹೇ, ಹಾಗೆಲ್ಲ ಏನೂ ಆಗಲ್ಲ ಬಿಡು, ಅದಕ್ಕೆ ನಾನು ಕಂಟ್ರೋಲ್ ಮಾಡಿದ್ದು. ಇಲ್ಲಿ ನೋಡು ಕಣೋ, ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಸರಿ, ಇವತ್ತು ಮಧ್ಯಾಹ್ನ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಯಾಕೆ, ಏನಾಯ್ತು? ಇವತ್ತು ನನಗೆ ಟ್ರೈನಿಂಗ್ ಇದೆ. ಹೌದಾ, ಸರಿ. ಅಯ್ಯಯ್ಯೋ, ಇವನು ಯಾಕೆ ಇಲ್ಲಿ ಕೂತ್ಕೊಂಡಿದ್ದಾನೆ? ಏನು ಮಾಡೋದೀಗ? ಆಫೀಸ್ಗೆ ಬೇರೆ ಟೈಮ್ ಆಗ್ತಾಯಿದೆ. ಇವನು ಬೇರೆ. ಏಯ್, ಇಲ್ಬಾ ಇಲ್ಬಾ. ಏನ್ ಬೇಕು? ಬಾರೆ ಹೇಳ್ತೀನಿ. ಶೋ, ಇವನಪ್ಪ. ಅಲ್ಲಿ ನೋಡು, ಏನು? ಟೈಮ್ ಆಯ್ತು, ನಿಮ್ಮ ಮನೆಯವ್ರು ಕುತ್ಕೊಂಡಿದ್ದಾರೆ. ಅಯ್ಯಯ್ಯೋ, ಏನ್ ಮಾಡೋದು? ಶಬ್ದ ಮಾಡ್ದೆ ನಿಧಾನಕ್ಕೆ ನಡ್ಕೊಂಡು ಹೋಗು. ಆರ್ ಯು ಶೋರ್? ಇರು, ನಿಧಾನ. ನಿಧಾನಕ್ಕೆ ತೆಗಿ. ಬಾಯ್. ವಾಣಿ, ಬಂದಿರಿ. ಏನ್ರಿ? ನನಗೆ ಏನೋ ನಮ್ಮ ಮನೆ ಒಳಗಡೆ ಯಾರೋ ಅಲ್ಲಿ ಇಲ್ಲಿ ನಡೆಯೋ ಥರನೇ ನನಗೆ ಅನಿಸ್ತಾ ಇದೆ. ಏನಂದ್ರೆ, ನಿಮಗೆ ಎಷ್ಟು ಸಲ ರೀ ಹೇಳೋದು? ಈ ಮನೇಲಿ ನಾವಿಬ್ರೇ ಅಲ್ವಾ ಇರೋದು? ಯಾವುದೋ ಕಪ್ಪಕ್ಕೆ ಉದ್ದೆ ನೆರಳು ಆಚೆ ಈಚೆ ಹೋಗೋ ಹಾಗೆ ನನಗೆ ಅನಿಸ್ತಾ ಇದೆ. ಇವಾಗ್ಲೂ ಸಹ ನನ್ನ ದಾಟಿ ಯಾರೋ ಹೋದಂಗಿತ್ತು. ಇಲ್ಲಿ ನೋಡಿ, ನಿಮ್ ಕಣ್ಣಲ್ಲಿ ಸರ್ಜರಿ ಮಾಡಿದ್ದಾರೆ. ಒಂದ್ ವೇಳೆ ಅದರಿಂದ ಕೂಡ ಹಂಗ್ ಕಾಣ್ಬೋದು. ನಿಮಗೆ ಕಣ್ಣು ಸರಿಯಾಗೋಲ್ ತನಕ ಕಪ್ಪಕ್ಕೆ ನೆರಳು ತರ ಏನಾದ್ರೂ ಕಾಣುತ್ತೆ ರೀ. ಸುಮ್ನೆ ನೀವ್ ಈ ತರ ಕನ್ಫ್ಯೂಸ್ ಆಗ್ಬಾರ್ದು. ಬ್ಯಾಡ್ದಿರೋದೆಲ್ಲ ಯೋಚನೆ ಮಾಡದೆ ಮನಸ್ಸನ್ನ ಕಾಮಾಗಿ ಇಟ್ಕೊಳ್ಳಿ. ಸರ್ಜರಿ ಮಾಡಿರೋ ಎಲ್ರಿಗೂ ಈ ತರ ಅನ್ಸೋದು ಸಹಜ ರೀ. ಇಷ್ಟು ದಿನ ನಿಮಗೆ ಕಣ್ಣು ಚೆನ್ನಾಗ್ ಕಾಣ್ತಾ ಇತ್ತು, ಇದ್ದಕ್ಕಿದ್ದಂತೆ ದೃಷ್ಟಿ ಕಳ್ಕೊಂಡಿದ್ರಿಂದ ನಿಮಗೆ ಹೀಗೆಲ್ಲ ಅನ್ನಿಸ್ತಾ ಇದೆ. ಓ, ಹಾಗಂತೀಯಾ? ಸರಿ ಸರಿ. ಏನಂದ್ರೆ, ಇವತ್ತು ಡಾಕ್ಟರ್ ಚೆಕಪ್ ಇದೆಯಲ್ಲ, ಲೇಟ್ ಆಯ್ತು, ಬನ್ನಿ ಹೋಗೋಣ. ಸರಿ,
ಹೋಗೋಣ ಬಾ. ಹ್ಮ್. ಜಾಗ್ರತೆ. ನಿಧಾನಕ್ಕೆ ಬನ್ನಿ. ಸರಿ, ಕಣ್ಣೆ ಕಟ್ಟಿರೋದು ತೆಗಿತೀನಿ. ನಾನು ಹೇಳುವಾಗ ಕಣ್ಣ ನಿಧಾನಕ್ಕೆ ತೆಗೀರಿ. ಸ್ಟ್ರೈನ್ ಮಾಡ್ಕೋಬೇಡಿ, ಸರಿನಾ? ಕಣ್ಣ ನಿಧಾನಕ್ಕೆ ತೆರೀರಿ. ವೆರಿ ಗುಡ್. ಕಣ್ಣಿವಾಗ ಚೆನ್ನಾಗಿ ಕಾಣ್ತಾ ಇದೆಯಾ? ಚೆನ್ನಾಗಿ ಕಾಣ್ತಾ ಇದೆ ಡಾಕ್ಟರ್, ಮೊದಲಿಗಿಂತ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸರಿ, ಇದೆಷ್ಟು ಅಂತ ಹೇಳಿ ನೋಡೋಣ. 3 ಡಾಕ್ಟರ್. ಇದು 2 ಡಾಕ್ಟರ್. ಇದು 5 ಡಾಕ್ಟರ್. ಸೂಪರ್. ಸರಿ, ಇನ್ನೂ ಸ್ವಲ್ಪ ದಿನಕ್ಕೆ ನಾನು ಕೊಡುವ ಐ ಡ್ರಾಪ್ಸ್ನ ಸರಿಯಾಗಿ ಹಾಕ್ಕೊಳ್ಳಿ. ಸರಿ ಡಾಕ್ಟರ್. ಎಲ್ಲ ಸರಿಯಾಗ್ಬಿಡುತ್ತೆ, ಓಕೆನಾ? ಡಾಕ್ಟರ್, ಏನು ಹೇಳಿ? ನನಗೆ ನೀವು ಒಂದು ಸಹಾಯ ಮಾಡೋಕ್ಕಾಗತ್ತಾ? ಸಹಾಯನಾ? ನಾನೇನು ಸಹಾಯ ಮಾಡಲಿ? ಅರ್ಥ ಆಗಿಲ್ವಲ್ಲ. ನನ್ನ ಕಣ್ಣಿಗೆ ದೃಷ್ಟಿ ಬಂದದ್ದು ನನ್ನ ಹೆಂಡತಿಗೆ ಗೊತ್ತಾಗಬಾರ್ದು. ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ನಾನು ನನ್ನ ವೈಫ್ಗೆ ಒಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ. ನನ್ನ ಕಣ್ಣಿನ ದೃಷ್ಟಿ ಬಂದಿದ್ದವಳಿಗೆ ಹೇಳಿದ್ರೆ ಸರ್ಪ್ರೈಸ್ ಆಗಿರಲ್ಲ. ಓಕೆ, ನನಗೆ ಅರ್ಥ ಆಯಿತು. ನಾನು ಹೇಳೋದಿಲ್ಲ ಬಿಡಿ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನೋ ಪ್ರಾಬ್ಲಮ್, ಟೇಕ್ ಕೇರ್. ಏನಂದ್ರೆ ಡಾಕ್ಟರ್ ಹತ್ರ ನಿಮಗೆ ಹೇಗಿದೆ ಅಂತ ಕೇಳಿದ್ರೆ ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ಹೇಳಿದ್ರು. ಹೌದು, ಡಾಕ್ಟರ್ ಏನ್ರಿ ಹೇಳಿದ್ರು? ಇನ್ನ 2 ವಾರಕ್ಕೆ ಇದೇ ಐ ಡ್ರಾಪ್ ಹಾಕ್ಬೇಕಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಕಣ್ಣಿನ ದೃಷ್ಟಿ ಬರುತ್ತಂತ ಹೇಳಿದ್ರು. ಓ ಹೌದಾ? ಕಣ್ಣು ಸರಿಯಾಗಕ್ಕೆ ಇನ್ನೂ 2 ವಾರ ಆಗತ್ತಾ? ಹೌದು. ಕೂತ್ಕೊಳ್ಳಿ, ಸ್ವಲ್ಪ ಇರಿ, ನಾನು ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ. ಸರಿ. ಏನಂದ್ರೆ ತಗೊಳ್ಳಿ, ಟೀ ಕುಡೀರಿ. ಏಯ್ ಏಯ್, ಎದ್ದೇಳು. ತಗೋ ಟೀ ಕುಡಿ. ಟೀನಾ? ಏನಾಯ್ತು? ನಿನ್ನ ಹಸ್ಬೆಂಡು ನೀನು ಆಸ್ಪತ್ರೆಗೆ ಹೋಗಿದ್ರಿ? ರೆಗ್ಯುಲರ್ ಚೆಕಪ್ಗೋಸ್ಕರ ಇಬ್ರು ಹೋಗಿ ಬಂದ್ವಿ. ಸರಿ, ಡಾಕ್ಟರ್ ಏನು ಹೇಳಿದ್ರು? ಕಣ್ಣಲ್ಲಿ ಕಟ್ಟಿದ ಬ್ಯಾಂಡೇಡ್ ಎಲ್ಲ ತೆಗೆದುಬಿಟ್ರು. ಇನ್ನೂ 1-2 ವಾರಕ್ಕೆ ಕಣ್ಣಿಗೆ ಐ ಡ್ರಾಪ್ಸ್ ಹಾಕಿದ್ರೆ ದೃಷ್ಟಿ ಬಂದ್ಬಿಡತ್ತೆ ಅಂತ ಹೇಳಿದ್ರು. ಹಾಗಾದ್ರೆ 2 ವಾರದ ಮುಂಚೆನೇ ನಾನು ಇಲ್ಲಿಂದ ಹೊರಡಬೇಕು, ಅದೇ ತಾನೇ? ಹೌದು, ನಿನಗಿನ್ನೂ 2 ವಾರನೇ ಟೈಮ್ ಇರೋದು. ಅಷ್ಟರೊಳಗೆ ನೀನು ಹೊರಡಬೇಕು. ಸರಿ ಸರಿ.
ಯಾರಿವನು? ಇವಳು ಮನೆಯಲ್ಲಿದ್ದಾನಂತ ನನ್ನ ಹೆಂಡತಿ ಹೇಳೇ ಇಲ್ಲ. ಒಂದು ವೇಳೆ ಇವನು ಸ್ವಂತದವರ ಅಂತ ಗೊತ್ತಿಲ್ವಲ್ಲ, ಇವನು ಯಾವಾಗ ಬಂದ? ಇವತ್ತೇ ಬಂದಿರ್ತಾನ? ಇಲ್ಲ ತುಂಬ ದಿನದಿಂದ ಇಲ್ಲೇ ಇದ್ದಾನ? ಸರಿ, ಏನು ಮಾಡ್ತಾರಂತ ನೋಡೋಣ. ಓಹೋ, ಹಾಗಾದ್ರೆ 2 ದಿನದಿಂದ ಆಚೆ ಈಚೆ ತಿರುಗ್ತಾ ಇದ್ದಿದ್ದು ಇವನ? ಒಬ್ರಿಗೊಬ್ಬರು ತಿನ್ನಿಸ್ಕೊಳ್ಳೋ ಅಷ್ಟು ಕ್ಲೋಸ್ ಆಗಿದ್ದಾರಾ? ಸಮಥಿಂಗ್ ರಾಂಗ್. ಏನು ಮಾಡ್ತಾರಂತ ವೇಟ್ ಮಾಡಿ ನೋಡೋಣ. ಮನೆಗೆ ಯಾರಾದರೂ ಬಂದ್ರ ಅಂತ ಕೇಳುವಾಗ ಯಾರೂ ಇಲ್ಲಂತ ಯಾಕೆ ಸುಳ್ಳು ಹೇಳಿದ್ದಾಳೆ? ಸ್ವಂತದವರು ಆಗಿದ್ದರೆ ನನ್ನ ಹತ್ರ ಯಾಕೆ ಹೇಳ್ದೆ ಬಚ್ಚಿಟ್ಲು? ನನಗೆ ಯಾಕೋ ಇವಳ ನಡವಳಿಕೆ ನೋಡಿದರೆ ತಪ್ಪಾಗಿ ಅನ್ನಿಸ್ತಾ ಇದೆ. ಈಗ ಅವಸರಪಟ್ಟು ಏನು ಮಾಡಬಾರ್ದು. ಇವನ್ನ ರೆಡ್ ಹ್ಯಾಂಡೆಡಾಗಿ ಹಿಡಿಬೇಕು. ನನಗೆ ಕಣ್ ಕಾಣಿಸ್ತಾ ಇಲ್ಲ ಅಂತ ಇವಳನ್ನ ಧೈರ್ಯವಾಗಿ ಮನೆಗೆ ಕರೆಸಿದಾಳಲ್ಲ. ಎಷ್ಟು ಸೊಕ್ಕಿದ್ರೆ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ತಿಂತಾನೆ. ಆಡಿ ಆಡಿ ನಿಮ್ಮಿಬ್ಬರನ್ನೂ ಏನು ಮಾಡ್ತೀನಿ ಅಂತ ನೋಡಿ. ಡಾಕ್ಟರ್ ಹತ್ರ ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕು. ನನ್ನ ಕಣ್ದೃಷ್ಟಿ ತಿರುಗಿ ಬಂದದ್ದು ನನ್ನ ಹೆಂಡತಿಗೆ ಹೇಳಬಾರ್ದು ಅಂತ ಹೇಳಿದ್ದು ನನಗೆ ಒಳ್ಳೇದಾಯಿತು. ಒಂದು ವೇಳೆ ಡಾಕ್ಟ್ರು ನನ್ನ ಕಣ್ದೃಷ್ಟಿ ಬಂತು ಅಂತ ಮೊದಲೇ ಹೇಳಿದ್ದಿದ್ರೆ ನನ್ನ ಹೆಂಡತಿ ಚೆನ್ನಾಗಿ ಪ್ಲ್ಯಾನ್ ಹಾಕಿ ಇವನನ್ನು ಇಲ್ಲಿಂದ ಕಳಿಸಿರ್ತಾಳೆ. ನನಗೂ ವಿಷಯ ಗೊತ್ತಾಗಿರಲ್ಲ. ಛ, ಇವಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ. ಇವಳು ನನಗೆ ಮೋಸ ಮಾಡ್ತಾಳ ಅಂತ ಅಂದ್ಕೊಂಡೇ ಇಲ್ಲ. ನನಗೆ ಬರೋ ಕೋಪಕ್ಕೆ ಇವರಿಬ್ಬರನ್ನೂ ತಿನ್ನಿಸ್ತಾ ಇದೆಯಾ? ಏನಾಯ್ತು? ಯಾಕೆ ಹೋಗ್ತಾ ಇದೀಯಾ? ಏನೂ ಇಲ್ಲ ರೀ, ಇರುವೆ ಕಚ್ಚಿತ್ತು. ಹೌದಾ, ಸರಿ. ಏನಂದ್ರೆ ತಗೊಳ್ಳಿ, ಹಾಲು ಕುಡೀರಿ. ನನ್ನ ಹತ್ರ ಕೊಡಿ, ಮಲ್ಕೊಳ್ಳಿ. ಹಾಂ. ತಗೋ, ಹಾಲು ಕುಡಿ. ನೀನು ಹಾಲು ಕುಡ್ದಾಯ್ತಾ? ನಾನು ಯಾವಾಗ್ಲೂ ಕುಡ್ದಾಯ್ತು. ಹಾಗಾದ್ರೆ ಇನ್ನೂ 2 ವಾರದಲ್ಲಿ ಇಲ್ಲಿಂದ ಹೊರಡ್ಬೇಕಲ್ವಾ ನಾನು? ಹೌದು ಕಣೋ. ಸರಿ, ನಾನಿಲ್ಲಿರೋ 2 ವಾರನೂ ಫುಲ್ಲಾಗಿ ಎಂಜಾಯ್ ಮಾಡೋಣ. ಆಯ್ತು.
ಓದ್ಬೇಕಾದ್ರೆ ನಾವಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡಿದ್ವಲ್ವಾ? ಆದರೆ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಕೊಳ್ದೇ ಇದ್ದಿದ್ದರಿಂದ ಇಬ್ಬರು ಬೇರೆ ಆಗೋ ಥರ ಆಯಿತು. ಒಂದು ವೇಳೆ ನಮ್ಮ ಮನೆಯಲ್ಲಿ ಪ್ರೀತಿಗೆ ವಿರೋಧ ಮಾಡದೆ ಮದುವೆಗೆ ಒಪ್ಕೊಂಡಿದ್ದಿದ್ರಂದರೆ ತುಂಬ ಸಂತೋಷವಾಗಿರ್ತಿದ್ವಲ್ವಾ? ಅದೆಲ್ಲ ಇವಾಗ ಯಾಕೆ? ನೀನು ಆದಷ್ಟು ಬೇಗ ಮದುವೆ ಮಾಡ್ಕೊ, ಇಲ್ಲಾಂದ್ರೆ ನಿನಗೆ ತುಂಬ ಕಷ್ಟ ಆಗೋಗುತ್ತೆ. ಸರಿ, ನನಗೂ ಈಗ ಮದುವೆ ಮಾಡ್ಕೊಳೋದೇ ಒಳ್ಳೇದನ್ಸುತ್ತೆ. ಬೆಂಗಳೂರಿಗೆ ಯಾವಾಗೆಲ್ಲ ಬರ್ತೀನೋ ಅವಾಗ ಮಾತ್ರ ನಿನ್ನ ಮೀಟ್ ಮಾಡ್ತೀನಿ. ಅದೆಲ್ಲ ಬೇಡ ಕಣೋ, ಈ 2 ವಾರ ನನಗೆ ಸಿಕ್ಕೋ ಸಂತೋಷನೇ ಸಾಕು. ಆಮೇಲೆ ನಾವು ಮೀಟ್ ಮಾಡೋದು ಬೇಡ, ಯಾಕಂದ್ರೆ ಅವ್ರಿಗೆ ಮಾತ್ರ ಮೊದಲಿನ ಥರ ಕಣ್ ಕಾಣಿಸ್ತು ಅಂತ ಇಟ್ಕೋ, ನಮ್ಮಿಂದ ಮೀಟ್ ಮಾಡೋಕ್ಕೆ ಆಗಲ್ಲ. ನಾನು ಎಲ್ಲೇ ಹೋದ್ರೂ ನನ್ನ ಗಂಡ ನನ್ನ ಫಾಲೋ ಮಾಡ್ತಾನೆ ಇರ್ತಾರೆ, ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ಅದಕ್ಕೆ ಈ 2 ವಾರ ಮಾತ್ರ ನಾವಿಬ್ರು ಸೇರಿ ಜಾಲಿಯಾಗಿರೋಣ, ಓಕೆನಾ? ಸರಿ, ನನಗಷ್ಟೇ ಸಾಕು. ಜಾಸ್ತಿ ಆಸೆ ಪಟ್ರೆ ತೊಂದರೆ ಆಗುತ್ತೆ. ಹ್ಮ್. ಸರಿ, ಇವಾಗ ನಾವಿಬ್ರು ಸ್ಟಾರ್ಟ್ ಮಾಡೋಣವಾ? ವಾಣಿ, ವಾಣಿ, ಏನಿ ರೂಮಿಂದ ಶಬ್ದ ಬರ್ತಾನೆ ಇದೆ? ಎಲ್ಲೇ ಇದೆಯಾ ನೀನು? ಏನೇ ಇದು? ನೀನ್ ಇಲ್ಲೇ ಇದೆಯಾ ವಾಣಿ? ಆ ನಾನು ಇಲ್ಲೇ ಇದ್ದೀನ್ರಿ. ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನನಗೆ ಈ ರೂಮಲ್ಲಿ ಸ್ವಲ್ಪ ಸಾಮಾನೆಲ್ಲ ತೆಗಿಬೇಕಿತ್ತು, ಅದಕ್ಕೋಸ್ಕರನೇ ಬಂದೆ. ಹಾಗಂತ ಎಷ್ಟೊತ್ತು? ನಾನು ಮಲ್ಕೊಂಡು ಈಗಾಗ್ಲೇ ಅರ್ಧ ಗಂಟೆ ಮೇಲೆ ಆಯ್ತು. ಇಲ್ಲಿ ಅಂತದೇನು ಹುಡುಕ್ತಾ ಇದೀಯಾ? ಇಲ್ಲ ರೀ, ನಾನು ಈಗ ತಾನೇ ಈ ರೂಮಿಗೆ ಬಂದೆ. ಅದಿರ್ಲಿ ಬಿಡು, ನೀನ್ ಈ ರೂಮಲ್ಲಿ ಯಾರ ಹತ್ರನೋ ಮಾತಾಡೋ ತರ ಶಬ್ದ ಕೇಳಿತ್ತು. ಇಲ್ಲ ರೀ, ನೀವು ಟಿವಿ ಓಡೋ ಶಬ್ದ ಕೇಳಿಸ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ರೋ ಏನೋ. ಇಲ್ಲ ಇಲ್ಲ, ನನ್ಗೆ ಇಲ್ಲಿಂದಾನೇ ಯಾರೋ ಮಾತಾಡೋ ತರ ಶಬ್ದ ಕೇಳಿತ್ತು. ಏನಾದ್ರೂ ಮಾತಾಡಿ ಮ್ಯಾನೇಜ್ ಮಾಡು. ಇಲ್ಯಾರೋ ಗಂಡಸರು ಮಾತಾಡೋ ತರ ಶಬ್ದ ಕೇಳಿಸ್ತು. ಯಾರಾದ್ರೂ ಇಲ್ಲಿದ್ದಾರಾ? ಅದೆಲ್ಲ ಯಾರು ಇಲ್ಲ ರೀ, ನಿಮಗೆ ಹಾಗ ಅನ್ನಿಸ್ತಾ ಇದೆಯೋ ಏನೋ. ಇಲ್ಲ ಇಲ್ಲ, ನನ್ಗೆ ಈ ರೂಮಿಂದಾನೇ ಶಬ್ದ ಕೇಳಿಸ್ತಂತ ಹೇಳ್ತಾ ಇದ್ದೀನಲ್ಲ. ಇಲ್ಲಿಂದಾನೇ ಯಾರೋ ಮಾತಾಡೋ ತರ ಶಬ್ದ ಕೇಳಿಸ್ತು. ಅದಿರ್ಲಿ ಬಿಡು ವಾಣಿ, ನೀನು ಎಲ್ಲಿದೀಯಾ? ಏನಾದ್ರೂ ಹೇಳು. ನಾನು ಈ ಕಡೆ ಇದ್ದೀನ್ರಿ. ಕಣ್ಣಲ್ಲಿ ತಾಗಿದ್ರಿಂದ ನಿಮ್ಗೇನೋ ಆಯ್ತು ಅಂತ ಅನ್ಸತ್ತೆ. ಸುಮ್ನೆ ನೀವೇ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ. ನೀವು ಈ ಕಡೆ ಬಂದ್ಬಿಡಿ, ನಾನ್ ನಿಮ್ಮನ್ನ ಬೆಡ್ರೂಮಿಗೆ ಕರ್ಕೊಂಡೋಗಿ ಮಲಗಿಸ್ತೀನಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ವಾಣಿ, ನನ್ಗೆ ಇಲ್ಲಿಂದಾನೇ ಶಬ್ದ ಕೇಳಿಸ್ತಂತ ಹೇಳ್ತಾ ಇದ್ದೀನಲ್ಲ. ಹೌದು, ಆ ಶಬ್ದ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತಾ ಇಲ್ಲವಲ್ಲ. ವಾಣಿ, 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 ನೀನ್ ಟೀ ಶರ್ಟ್ ಹಾಕೊಂಡಿದ್ದೀಯಾ? ಇಲ್ಲ ರೀ. ಇಲ್ವಾ? ಏನಿದು ಶಬ್ದ ಅಲ್ಲಿಂದ ಬರ್ತಾ ಇದೆ? ನೀನ್ ಈ ಕಡೆ ತಾನೆ ಕೂತ್ಕೊಂಡಿದ್ದೀಯಾ? ಅದು ಅದು ಏಯ್, ಯಾರೋ ನೀನು? ಬಾರೋ ಹೊರಗೆ, ಬಾರೋ, ಬಾ, ಎದ್ದಳು, ಬಾರೋ ಹೊರಗೆ, ಬಾರೋ ಬೇವಸಿ, ಹೊರಗೆ ಬಾ. ಏನಂದ್ರೆ ಏನ್ ಮಾಡ್ತಾ ಇದ್ದೀರಾ? ಏಯ್, ಇದು ಎಷ್ಟು ದಿನದಿಂದ ನಡೀತಾ ಇದೆ? ನನ್ಗೆ ಕಣ್ ಕಾಣೋದು ನೆನ್ಸ್ಕೊಂಡು ಈಗಲೇ ನನ್ಗೆ ತುಂಬಾ ಸಂತೋಷವಾಗಿದೆ. ಏನಂದ್ರೆ ನಿಮಗೆ ಕಣ್ ಕಾಣ್ತಾ ಇದೆಯಾ? ಮೊದಲಿಗಿಂತ ಚೆನ್ನಾಗೇ ಕಾಣ್ತಾ ಇದೆ. ಕಂದೃಷ್ಟಿ ಬಂದ ತಕ್ಷಣ ಈ ಕರ್ಮನೆಲ್ಲ ನೋಡ್ಬೇಕಂತ ನನ್ನ ಹಣೆ ಬಾರ ಅಂತ ಕಾಣುತ್ತೆ. ನನಗೆ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಏಮರಿಸ್ತಾ ಇದೀಯಾ? ಉತ್ತರ ಹೇಳೆ. ಇವನ್ನ ನನ್ನ ಮನೆಯಲ್ಲಿ ಯಾವಾಗ್ಲಿಂದ ಇಟ್ಕೊಂಡಿದ್ದೀಯಾ? ಏನಂದ್ರೆ ನನ್ನ ಕ್ಷಮಿಸ್ಬಿಡ್ರಿ, ಏನೋ ಗೊತ್ತಿಲ್ಲದೆ ಇಬ್ರು ತಪ್ಪು ಮಾಡ್ಬಿಟ್ವಿ. ಹಾಗಾದ್ರೆ ನನ್ ಕಣ್ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಇವನ್ನ ಮನೆಗೆ ಕರೆಸಿ ಇವನ್ ಜೊತೆ ಸಂಸಾರ ನಡೆಸ್ತಾ ಇದೀಯಾ? ಒಂದೇ ಮನೆಯಲ್ಲಿ 2 ಗಂಟೆ ಬೇಕಾ ನಿನ್ಗೆ? ಹಾಗೆಲ್ಲ ಹೇಳ್ಬೇಡ್ರಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ಇದಕ್ಕಾಗಿ ನನ್ನ ಶಿಕ್ಷಿಸ್ಬೇಡ್ರಿ. ಏನೋ ಬುದ್ಧಿ ಕೆಟ್ಟು ಈ ತರ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ನಾನ್ ನಿಮಗ್ ಮಾಡಿ ದೊಡ್ಡ ದ್ರೋಹನೇ ರೀ. ದಯವಿಟ್ಟು ನನ್ನ ಕೈ ಬಿಡ್ಬೇಡ್ರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಸಾರಿ ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ನು ಮುಂದೆ ಈ ಕಡೆ ಬರೋದೇ ಇಲ್ಲ. ತಿಳಿದೇ ತಪ್ಪಾಯ್ತು ಸರ್, ನನ್ನ ಬಿಟ್ಬಿಡಿ ಸರ್, ನಾನು ಹೋಗ್ತೀನಿ.
ನನ್ನ ಕ್ಷಮಿಸ್ಬಿಡಿ ಸರ್. ತಪ್ಪೆಲ್ಲ ನಂದೇ. ವಾಣಿ ಮೇಲೆ ಯಾವುದೇ ರೀತಿ ತಪ್ಪಿಲ್ಲ ಸರ್. ನಾನೇ ಕಂಪೇಲ್ ಮಾಡಿ ಇಲ್ಲಿಗೆ ಬಂದೆ. ದಯಮಾಡಿ ನನ್ನ ಬಿಟ್ಬಿಡಿ ಸರ್. ಇನ್ನು ಮುಂದೆ ನಿಮ್ಮಿಬ್ಬರ ಮಧ್ಯೆ ನಾನು ಬರೋದೇ ಇಲ್ಲ. ಛೀ, ಮೊದಲು ಹೊರಗೋಗು. ಮತ್ತೆ ನೀನು ಈ ಕಡೆ ಬರಲೇಬಾರ್ದು. ಏನ್ ವಾಣಿದೆಲ್ಲ? ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ. ನನಗೆ ದ್ರೋಹ ಮಾಡ್ತೀಯ ಅಂತ ಅನ್ಕೊಂಡಿಲ್ಲ. ನಿನ್ನೆ ತುಂಬಾ ಒಳ್ಳೆಯವನಂತ ಅನ್ಸ್ಕೊಂಡಿದ್ದೆ. ನನ್ನ ಈಗ ಏಮಾರಿಸಿಬಿಟ್ಟಿಯಲ್ಲ. ಏನಂದ್ರೆ ನನ್ನ ಕ್ಷಮಿಸ್ಬಿಡ್ರಿ. ಇನ್ನು ಮುಂದೆ ಕನ್ಸಲ್ಲಿ ಕೂಡ ನಿಮಗೆ ದ್ರೋಹ ಮಾಡಲ್ಲ ರೀ. ದಯವಿಟ್ಟು ಈ ಒಂದು ಸಲ ಮಾತ್ರ ನನ್ನ ಕ್ಷಮಿಸ್ಬಿಡ್ರಿ. ಹೇಳು. ತಪ್ಪನ್ನೋದು ಎಲ್ಲರ ಜೀವನದಲ್ಲಿ ನಡೆಯೋದೆ. ಆದ್ರೆ ಮತ್ತೆ ಆ ಥರ ನಡೀದೆ ನೋಡ್ಕೊ. ಅರ್ಥ ಆಯ್ತಾ? ಸಾರಿ ರೀ.